ಆಸ್ತಿಗಾಗಿ ಸಾಕು ಮಗನನ್ನ ಕಿಡ್ನಾಪ್ ಮಾಡಿರೋ ಆರೋಪ ಕೇಳಿ ಬಂದಿದೆ. ಮಗನ ಹೆಸರಲ್ಲಿದ್ದ ಮನೆಯ ಮೇಲೆ ಕಣ್ಣು ಹಾಕಿರೋ ಸಾಕು ತಾಯಿ ಹಾಗೂ ತಂಗಿ ನನ್ನ ಗಂಡನನ್ನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದಾರೆ ಅಂತ ಪತ್ನಿ ಠಾಣೆಯ ಮೆಟ್ಟಿಲು ಏರಿದ್ದಾಳೆ. ಇತ್ತ ಪೊಲೀಸರು ಕೂಡ ಕಾಟಾಚಾರಕ್ಕೆ ಎಫ್ಐಆರ್ ಮಾಡಿ ಕೈಕಟ್ಟಿ ಕೂತಿದ್ದಾರೆ ಅನ್ನೋ ಆರೋಪ ಇದೆ. ಸಾಕು ಮಗನನ್ನೇ ಕಿಡ್ನಾಪ್ ಮಾಡಿದ್ರ ತಾಯಿ ಹಾಗೂ ತಂಗಿ. ಅತ್ತೆ ನಾದಿನಿ ಮೇಲೆ ಎಫ್ಐಆರ್ ದಾಖಲಿಸಿದ ಎಸ್ ಹೀಗೆ ಅಸಹಾಯಕರಾಗಿ ನಿಂತಿರುವ ಈ ಮಹಿಳೆಯ ಹೆಸರು ಮಂಜುಳಾ ಅಂತ. ಈಕೆ ಹಾಗೂ ಈಕೆಯ ಗಂಡ ಮುನಿರಾಜು ಹಾಗೂ ಇಬ್ಬರು ಮಕ್ಕಳು ಅತ್ತಿಬೆಲೆ ಬಳಿ ವಾಸವಾಗಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಟೈಲರಿಂಗ್ ಮಾಡಿಕೊಂಡು ಹೇಗೋ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದಾರೆ. ಅಲ್ಲದೆ ಮಗಳನ್ನ LLB ಎಜುಕೇಶನ್ ಕೂಡ ಕೊಡಿಸ್ತಿದ್ದಾರೆ. ಹೀಗೆ ನೆಮ್ಮದಿಯಾಗಿ ಇದ್ದವರಿಗೆ ಇವರ ಸಂಬಂಧಿಕರೇ ದುಶ್ಮನ್ನಾಗಿದ್ದಾರಂತೆ. ಹೌದು, ನನ್ನ ಗಂಡನನ್ನ ತಾಯಿ ತಂಗಿ ಸೇರಿ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿರುವುದಾಗಿ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಹೌದು, ಮುನಿರಾಜು ಎಂಬಾತ ಕಳೆದ 4 ತಿಂಗಳ ಹಿಂದೆಯೇ ನಾಪತ್ತೆಯಾಗಿದ್ದಾನೆ. ಇತ್ತ ಪತ್ನಿ ಮಂಜುಳಾ ಸ್ಥಳೀಯ ಠಾಣೆ ಅತ್ತಿಬೆಲೆ ಠಾಣೆಗೆ ದೂರು ನೀಡಿದ್ರು. ಆದ್ರೆ 4 ತಿಂಗಳ ಹಿಂದೆ ನೀಡಿದ್ದ ದೂರನ್ನ ಕಳೆದ ತಿಂಗಳು 7ನೇ ತಾರೀಕು ಎಫ್ಐಆರ್ ಮಾಡಿಕೊಂಡಿದ್ದಾರೆ. ಇನ್ನು ಹೆಂಡತಿ ಮಂಜುಳಾ ಎಷ್ಟೇ ಹುಡುಕಾಟ ಮಾಡಿದ್ರು ತನ್ನ ಪತಿ ಸಿಕ್ತಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಮತ್ತೊಂದು ಕಡೆ ನಾದಿನಿ ಹಾಗೂ ಅತ್ತೆಯ ಮೇಲೆ ಅನುಮಾನ ಇದೆಯಂತೆ. ಯಾಕಂದ್ರೆ ಹಲವು ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿ ಗಂಡ ಮುನಿರಾಜು ನಾಪತ್ತೆಯಾಗಿದ್ದರಂತೆ. ನಂತರ 2 ತಿಂಗಳು ಬಿಟ್ಟು ವಾಪಸ್ ಮನೆಗೆ ಬಂದು ಕಿಡ್ನಾಪ್ ಮಾಡಿರೋ ಬಗ್ಗೆ ಹೇಳಿದ್ದರಂತೆ. ಅಮ್ಮ ಹಾಗೂ ತಂಗಿ ಕಿಡ್ನಾಪ್ ಮಾಡಿ ತಮಿಳುನಾಡಿನಲ್ಲಿ ಬಚ್ಚಿಟ್ಟಿದ್ರು ಅಂತ ಮುನಿರಾಜು ಹೇಳಿಕೊಂಡಿದ್ದನಂತೆ. ಇದೀಗ ಗಂಡ ಮತ್ತೆ ಕಾಣೆಯಾಗಿದ್ದು ನಾದಿನಿ ಹಾಗೂ ಅತ್ತಿಯೇ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಮಂಜುಳಾ ಆರೋಪಿಸುತ್ತಿದ್ದಾರೆ. ಸರ್, ಮಿಸ್ಸಿಂಗ್ ಆಗಿ 4.5 ತಿಂಗಳು 5 ತಿಂಗಳು ಆಯ್ತಾ ಬಂದು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ತಗೊಳ್ಳಲ್ಲ. ಅಲ್ಲಿ ಒಂದ್ಸರಿ ಕೊಟ್ಟೆ, ಅದನ್ನ ಆಚೆ ಕಡೆ ಹಾಕ್ಬಿಟ್ರು. ಇನ್ನೊಂದ್ಸರಿ ಕೊಟ್ಟೆ ಸರ್, ಏನು ರೆಸ್ಪಾನ್ಸೇ ತಗೊಂಡಿಲ್ಲ ಸರ್. ಅತ್ತಿಬೇಲಿ ಪೊಲೀಸ್ ಸ್ಟೇಷನ್ ಅವರು. ನಾವು ಬಡವರು ಸರ್, ನಮ್ಮ ಮಕ್ಕಳು ಇಟ್ಕೊಂಡಿದ್ದೀವಿ, ನಮ್ಗೆ ಅವರೇ ಜೀವನ ಸರ್, ಏನು ಮಾಡೋದು? ಹುಡುಕೊಡ್ರಿ ಅಂತ ಕೊಟ್ಟರೆ ಏನು ಕೇರೆ ತಗೊಳ್ಳಿಲ್ಲ ಸರ್. ಇನ್ನು ಗಂಡನ ಹೆಸರಿಗೆ ಮಂಜುಳಾರ ತಂದೆ ಒಂದು ಮನೆ ಬರೆದು ಕೊಟ್ಟಿದ್ದಾರೆ. ಇದೇ ಆಸ್ತಿಗಾಗಿ ನನ್ನ ಗಂಡನಿಗೆ ತೊಂದರೆ ಕೊಡ್ತಿದ್ದಾರೆಂದು ಮಂಜುಳಾ ಹೇಳ್ತಿದ್ದಾರೆ. ಅತ್ತೆ ಹಾಗೂ ನಾದಿನಿ ಮೇಲೆ ಅನುಮಾನ ಇದೆ, ವಿಚಾರಣೆ ಮಾಡಿ ಅಂತ ಹೇಳಿದ್ರು ಪೊಲೀಸರು ಮಾತ್ರ ಕ್ಯಾರೆ ಅಂತಿಲ್ಲವಂತೆ. ಸದ್ಯ ಕಾಟಾಚಾರಕ್ಕೆ ಎಫ್ಐಆರ್ ಮಾಡಿರೋ ಪೊಲೀಸರು ಹುಡುಕಾಟ ಮಾಡ್ತಿದ್ದೀವಿ, ಸ್ವಲ್ಪ ದಿನ ಬಿಟ್ಟು ಬಾರಮ್ಮ ಅಂತ ಆವಾಜ್ ಹಾಕಿ ಕಳಿಸಿಕೊಟ್ಟಿದ್ದಾರಂತೆ. ಮಹಿಳೆಯೊಬ್ಬಳು ಕಣ್ಣೀರು ಹಾಕೊಂಡು ಗಂಡ ನಾಪತ್ತೆಯಾಗಿದ್ದಾನೆ ಅಂತ ದೂರು ನೀಡಿದ್ರೆ ಪೊಲೀಸರು ಮಾತ್ರ ಸಬೂಬು ಹೇಳ್ಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಅದೇನೇ ಹೇಳಿ, ನ್ಯಾಯ ಕೊಡಿಸಬೇಕಿದ್ದ ಪೊಲೀಸರೇ ಸೈಲೆಂಟ್ ಆದ್ರೆ ಆ ದೇವರೇ ಗತಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.